ಕೊಡ್ತೀರಾ? ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಅಲ್ಲ, ಅದು ಸತ್ಯ ಮತ್ತೆ ತಗೊಳ್ಬೇಕು. ನಾನು ಮೊಟ್ಟಮ್ಮ ಹೇಳಿ, ಹಾಗೆ ಮಂತ್ರಿ ಉತ್ತರ ಕೊಡ್ತಾರೆ. ಮಂತ್ರಿಗಳು ಕೊಡ್ತಾರೆ ಉತ್ತರ. ಲಕ್ಷ್ಮೀ ಹೆಬ್ಬಾಳ್ಕರ್ ತೀರ್ಮಾನ ಕೊಡಿ. ಪ್ರಶ್ನೋತ್ತರ ಮುಗಿಲಿ. ಮಾತಾಡಕ್ಕೆ ಅವಕಾಶ ಕೊಡ್ತೀರಾ? ಅಲ್ಲ, ಆ ಸಬ್ಜೆಕ್ಟ್ ಬರುದ ನಂತರ ಪ್ರಶ್ನೋತ್ತರ ಮೇಲೆ ಯಾಕೆ ಚರ್ಚೆ ಮಾಡಿ? ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ. ಹೋರಾಟ ಮಾಡೋದು ಬೇಡ. ಅವಕಾಶ ಕೊಡ್ತೀರಾ? ಅಲ್ಪಸಂಖ್ಯಾತರ ಬಗ್ಗೆ ಪ್ರಶ್ನೋತ್ತರ ನೀವು ನನಗೆ ಪ್ರಶ್ನೆ ನೀವು ಅವಕಾಶ ಕೊಡುದಿಲ್ಲ. ನನ್ನ ಕೇಳ್ತೀನಿ, ನನಗೆ ಪ್ರಶ್ನೆ ಮಾಡಿ ಅವಕಾಶ ಕೊಡಿ, ಮತ್ತೆ ನೋಡ್ತೇನೆ ಸಬ್ಜೆಕ್ಟ್ ಬರಲಿ. ಅವಾಗ ಒಂದು ಅಜೆಂಡಾ ಇದೆ, ಒಂದು ಸಬ್ಜೆಕ್ಟ್ ಇದೆ, ಆ ಸಬ್ಜೆಕ್ಟ್ ಪ್ರಕಾರ ಹೋಗುವ. ಆಯ್ತು, ಈಗ ಯಾಕೆ ಅದು ಮುಗಿದ ನಂತರ ಸಬ್ಜೆಕ್ಟ್ ಬರುದಲ್ಲ? ಈಗ ನಾನು ಯಾಕೆ ಹೇಳ್ಬೇಕಾದ್ರೆ ಈಗ ಅದನ್ನ ಈಗ ನನಗೆ ನೀವು ಅವಕಾಶ ಕೊಡುದಿಲ್ಲ. ನಿಲುವಳಿನ ನೀವೇ ರೂಲ್ಸ್ ಪ್ರಕಾರ ಹೇಳಿದ್ದೀರಾ, ಕ್ವಶನ್ ಅವರ್ ಆದ್ಮೇಲೆ ತಗೋಬೇಕು ಅಂತ. ಕ್ವಶನ್ ಮುಗಿಬೇಕಲ್ಲ, ಈಗ ಕ್ವಶನ್ ಅವರ್ ಮೇಲೆ ಕೊಡ್ತೀರಲ್ಲ. ನೋಡಿ, ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಇಡೀ ರಾಜ್ಯಕ್ಕೆ. ನೀವು ಪ್ರಶ್ನೆ ಕೇಳಿ, ನಿಮ್ಗೆ ಏನ್ ಬೇರೆ ಕೆಲಸ ಇಲ್ವಾ? ಮುಚ್ಚಾಕ ಪ್ರಯತ್ನ. ನೀವು ಪ್ರಶ್ನೆ ಕೇಳಿ, ನೀವು ಪ್ರಶ್ನೆ ಕೇಳಿ. ನೀವು ಅವರನ್ನು ನೋಡ್ಬೇಡಿ, ಮಂತ್ರಿಯನ್ನು ನೋಡಿ. ನೀವು ಅಧ್ಯಕ್ಷರೇ, ಪ್ರತಿಪಕ್ಷದ ನಾಯಕರು ಬಂದಿರ್ತಕ್ಕಂಥ ನಿಲುವಳಿಯ ಬಗ್ಗೆ ಈಗ ನಿಮ್ಮ ತೀರ್ಮಾನ ಏನು? ಯಾವಾಗ ಈಗ ಪ್ರಶ್ನೋತ್ತರ ಮಾತ್ರ, ಪ್ರಶ್ನೋತ್ತರ ಆಗುದಿಲ್ಲ. ಸಮಸ್ಯೆ ಏನಾಗಿದೆ ಅಂದ್ರೆ ನಮ್ಮ ಸರ್ಕಾರದಿಂದ ಅಧ್ಯಕ್ಷರ ಪ್ರಶ್ನೋತ್ತರ ನಂತರ ಕೊಡ್ತೀನಿ ಅಂತ ನೀವು ಹೇಳ್ಬೇಕಲ್ಲ. ಈಗ ಸಬ್ಜೆಕ್ಟ್ ಅಲ್ಲ, ಈಗ ಸಬ್ಜೆಕ್ಟ್ ಪ್ರಶ್ನೋತ್ತರ ಮಾತ್ರ. ಅದು ನೀವು ಮತ್ತೆ ಸಬ್ಜೆಕ್ಟ್ ಹೇಳಿ, ಯಾವಾಗ ಕೊಡ್ತೇವೆ. ನಾನು ಕೂಡ ಸಹಕಾರ ಕೊಟ್ಟಿದ್ದೇನೆ ನಿಮ್ಗೆಲ್ಲರಿಗೂ ಕೂಡ. ಈಗ ಈಗ ಪ್ರಶ್ನೆ ತರುವಾಗ ನಾನು ಹೇಗೆ ಹೇಳಿ? ಪ್ರಶ್ನೆ ತರುವಾಗ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ ನಾವು ಪ್ರಶ್ನೆ ತರುವಾಗ ಒಬ್ಬರು ಮಹಿಳಾ ಸದಸ್ಯರು, ಒಬ್ಬರು ಮಹಿಳಾ ಸಚಿವರಿಗೆ ಉತ್ತರ ನೋಡುವ. ಅದರ ನಂತರ ಕೊಡ್ತೇವೆ ಅಂತ ಹೇಳ್ರಿ. ಅಧ್ಯಕ್ಷರೇ, ಮಹಿಳಾ ಸದಸ್ಯರು ಪ್ರಶ್ನೆ ಪ್ರಶ್ನೋತ್ತರ ಆದ ತಕ್ಷಣ ನಾನು ಕೊಡ್ತೀನಿ ಅಂತ ಹೇಳ್ತೀರಾ? ಇದಕ್ಕೆ ಮಾತ್ರ ನಿಮ್ಮ ಜವಾಬೇ ಇಲ್ಲ. ಇದಕ್ಕೆ ಇಡಿಗೆ ಮಾತ್ರ ಮಾತಾಡಿ ಮಾತಾಡಿ ಅಂತ ಹೇಳ್ತೀರಾ? ಅವ್ರಿಗೆ ನೀವೇ ಹೇಳ್ತೀರಾ? ನಾವು ಇದನ್ನ ಪ್ರಶ್ನೆ ಯಾಕೆ ಈ ತರ ತಾರತಮ್ಯ ಮಾಡ್ತೀರಾ? ಸಭಾಧ್ಯಕ್ಷರೇ, ಮಾತಾಡಿ ಮಾತಾಡಿ ನಿಯಮಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಳ್ತಕ್ಕಂಥದ್ದು 11 ಜನಗಳ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 20,266 ಲೋಕಸಭಾ ಚುನಾವಣೆ ಒಂದು ಆದ್ರೆ ಮೊನ್ನೆ ಲೋಕಸಭಾ ಚುನಾವಣೆ ಎಪಿಸೋಡ್ ಅನ್ವಯ 750 ನಮ್ಮಲ್ಲೇ ಇದ್ದಾರೆ. ಇದೇನು ಆಡಳಿತ ಪಕ್ಷದ ಪರವಾಗಿ ನಿಂತ್ಕೊಂಡ್ರೆ ಸದನ ಹೇಗೆ ನಡೀತದೆ ಅಧ್ಯಕ್ಷರೇ? ಆಡಳಿತ ಪಕ್ಷದ ಕೈಗೊಂಡು ಸರ್ಕಾರದ ಯೋಜನೆ ಅಡಿ ಅವರಿಗೆ ಮತ್ತೆ ಗೃಹಲಕ್ಷ್ಮಿ ಏನಂತ ಸ್ಪಷ್ಟ ಮಾಡಿ. ಯೋಜನೆ ಮತ್ತೆ ಗೃಹಲಕ್ಷ್ಮಿ ಕಾರ್ಡ್ ಆಧಾರದ ಮೇಲೆ ಕೊಡ್ತಾ ಇದೀವಿ. ಅದರಲ್ಲಿ ಸಮಸ್ಯೆ ಆಗ್ತಾ ಇದೆ. ಮುಗಿಯುವಾಗ ಪ್ರಶ್ನೋತ್ತರ ನಡೆದಾಗ ಈ ರೀತಿ ಅಡ್ಡ ಆಗ್ಬಾರ್ದು. ಸರ್, ನೋಡಿ, ನಾವು ಅಡ್ಡಿ ಮಾಡ್ತಾ ಇಲ್ಲ. ನಿನ್ನೆ ನಮ್ಮನ್ನ ನಿಮಿಷ ಕೇಳಿ ಸರ್. ನಿನ್ನೆ ನಮ್ಮ ಪಕ್ಷದ ಸದಸ್ಯರೇ ಮಾಡಿರಲ್ಲ, ಅವಾಗ ಚರ್ಚೆ ಮಾಡೋದು ನೀವು ಈಗ ಅನವಶ್ಯಕವಾಗಿ ಪ್ರಾರಂಭ ಆದಾಗ
ಪ್ರಶ್ನೋತ್ತರ ನಡೆದಾಗ ಈ ರೀತಿ ಮಾಡ್ತಕ್ಕಂಥದ್ದು ನಿಜವಾಗಿಯೂ ಸರಿಯಲ್ಲ, ನಿಯಮಕ್ಕೆ ಬಾಹಿರವಾಗಿದೆ. ಅವರಿಗೆ ಕೊಡಬೇಕು ಅಂತ ಇದು ಆಯ್ತು, ನೀವು ಪ್ರಶ್ನೆ ಕೇಳಿ, ಆಯ್ತು, ಉತ್ತರ ಕೊಡಿ. ಆಯ್ತು, ಹೇಳ್ತಾರೆ ಈಗ ಅದು ಅವ್ರು ಹೇಳ್ತಾರೆ. ಸಾಫ್ಟ್ವೇರ್ ಪ್ರಾಬ್ಲಮ್ ಹೌದಲ್ಲ ಅಂತ ಅವ್ರು ಹೇಳ್ತಾರೆ. ಇದು ರೋಗವು ನಿಮ್ದೆ, ಮದ್ದು ನಿಮ್ದೆ, ಅದು ನಾನೇನ್ ಮಾಡ್ತೀನಿ, ಅವ್ರು ಕೊಡಿ. ಈಗ ಸದನಕ್ಕೆ ಹೇಳ್ಬೇಕಾಗುತ್ತೆ ಸಭಾಧ್ಯಕ್ಷರೇ, ಶಾಸಕಿಯವರು ಕೇಳಿದ ಹಾಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಶಕ್ತಿ ಯೋಜನೆಯಲ್ಲಿ ಕೊಡಬೇಕು ಸಭಾಧ್ಯಕ್ಷರೇ. ಪ್ರಶ್ನೋತ್ತರ ನಂತರ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ಈ ರೀತಿ ತಡಮಾಡ ಸರಿ ಇದೆ. ಒಳ್ಳೆ ಅಧ್ಯಕ್ಷ, ಈ ಪುಸ್ತಕಗಳನ್ನ ನೋಡ್ಬೇಕಲ್ಲ, ಅವ್ರು ನೋಡ್ಬೇಕು, ನೀವು ಹೇಳ್ಬೇಕು, ನಾವು ಹೇಳ್ಬೇಕು, ಅವಾಗ ಅವ್ರು ನಿರ್ಣಯ ತೆಗೆದುಕೊಳ್ಳಿ. ಆದ್ರೆ ಈಗ ನೀವು ಗಲಾಟೆ ಮಾಡ್ತೀರಿ ಅಂತ ಹೇಳಿ ಅವಾಗ ದೋತನಾಳ ಅಂತ ಹೇಳ್ತಾರೆ. ಒಂದೇ ಏನು ಅಂತಂದ್ರೆ ಗಲಾಟೆ ಗೃಹಲಕ್ಷ್ಮಿ ಯೋಜನೆ ಗಲಾಟೆ ಯಾವುದು ಸಮಸ್ಯೆನ ಬಗೆಹರಿಸಲ್ಲ. ಈಗ ಪ್ರಶ್ನೋತ್ತರ ನಿಯಮಾನುಸಾರ ನಡೆದಿದೆ, ಅದು ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆ ಕಾರ್ಡನ್ನ ಪಡೆದು ಯಾವ ತಿಂಗಳಿಂದ ಅಪ್ಲಿಕೇಶನ್ ಹಾಕ್ತಾರೆ ಆ ತಿಂಗಳಿನಿಂದನೇ ಅವ್ರಿಗೆ ನಾವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಕೊಡ್ತೀವಿ. ಅಧ್ಯಕ್ಷ, ಒಂದ್ ಮಾತನ್ನ ಹೇಳಕ್ಕೆ ಬಯಸ್ತೇನೆ. ಬಹಳಷ್ಟು ನಾನು ಹೇಳ್ತಾ ಇದ್ದೀನಿ, ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. 10 ವರ್ಷದಿಂದ ನಯನ ಮೋಟಮ್ಮ ಮತ್ತು ನಾನು ಈ ನಿಯಮಕ್ಕೆ ದಿನಕ್ಕೆ ಬಾಹಿರವಾಗಿರ್ತಕ್ಕಂಥ ಹೇಳಿ ನೀವು. ಅದು ಹೇಳಿ ಅದು ವಿಷಯ ಪ್ರಶ್ನೋತ್ತರ ನಡೀಲಿ. ಈಗ ಪ್ರಶ್ನೋತ್ತರ ನಡೀಲಿ. ನೀವು ನಾವು ಪ್ರಸ್ತಾಪ ಮಾಡ್ತೀವಿ. ಅಧ್ಯಕ್ಷರೇ, ಅದ್ರ ಬಗ್ಗೆ ಮಾಡಬೇಕು, ಅದನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ತಿಳಿಸಿ. ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು 10 ವರ್ಷದಿಂದ ನಾವು ಮಾತಾಡ್ತಾ ಇದ್ವಿ. ನನ್ನನ್ನ ನೀನ್ ಪ್ರಶ್ನೆ ಕೇಳಬೇಕು, ನಿಮಗೆ ನಾನು ಉತ್ತರ ಕೊಡಬೇಕು ಅಂತ. ಸಂದರ್ಭದಲ್ಲಿ ಅಭಿನಂದನೆ, ಒಳ್ಳೆ ಕೆಲಸ ಮಾಡ್ತಾ ಇದೆಯಾ.